ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಎದೆ ಸೀಳೋನ್ನ ಕನ್ನಡಿಗ ಅಂತಾರಲೇ. ಹಾಯ್ ಬಾಯ್ಸ್, ವೆಲ್ಕಮ್ ಟು ಬ್ಲಾಗ್. ಏನಂದರೆ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ಯಾವತ್ತೂ ಹಿಂಗೆ ಇರಬೇಕು. ಬ್ಲಾಗ್ ಏನಂದರೆ ಆಲ್ರೆಡಿ ನಿಮಗೆ ಗೊತ್ತು, ನನ್ನ ಚಾನಲ್ ಬಂದು ಗಂಟು ಮೂಟೆ ಬ್ಲಾಗ್ಸ್. ಸೊ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ, ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಕೇಳೋಣ ಅಂದ್ಕೊಂಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವಾಗ ವಿಡಿಯೋ ಮಾಡ್ತಿರೋ ವಿಚಾರ ಏನಂದರೆ, ನಾನಿವಾಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀನಿ. ದೇವಸ್ಥಾನ ಬಂದು ಅಟ್ಟಿಲಕ್ಕಮ್ಮ ಜಲಗೇರಮ್ಮ ಯಡಿಯೂರ ಹತ್ರ ಇರೋ ದೇವಸ್ಥಾನ. ಸೊ ನಿಮಗೆ ದೇವಸ್ಥಾನ ಹೆಂಗಿದೆ ಏನು ಅಂತ ತೋರಿಸ್ಕೊಡ್ತೀನಿ. ದೇವಸ್ಥಾನ ಹತ್ರ ಸಿಗೋಣ. ಓಕೆ, ಮತ್ತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಶಿಸ್ತಾಗಿ ಯಡಿಯೂರಿಗೆ ಪ್ರಯಾಣ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡಿ, ವೆದರು ಎಷ್ಟು ಸಕ್ಕತ್ತಾಗಿದೆ, ಕೂಲಾಗಿದೆ ವೆದರಲ್ಲಿ ಗಾಡಿ ಓಡಿಸೋಕೆ ಒಂಥರ ಮಜಾ. ಫುಲ್ಲು ಕೂಲ್ ವೆದರು, ರೋಡೆಲ್ಲ ಫುಲ್ ಹೈವೇಲಿ ಹೋಗ್ತಿರೋದು, ಬಟ್ ಹೈವೇಲಿ ಹೋಗೋ ಫೀಲೇನೇ ಬೇರೆ. ಹಂಗೆ ಬರ್ತಾ ಲಿವಿಸ್ಟಾ ಅಂತ ಸಿಕ್ತು ಕಾಫಿದು. ಸೊ ಕಾಫಿ ಹತ್ರ ನಿಲ್ಲಿಸಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕ್ತಿದ್ದೀನಿ. ಆ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಹೋಗ್ತಾ ನೈಟ್ ಆಯಿತು. ಇನ್ನೇನು ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಹತ್ರ ಬಂದ್ವಿ ಈಗ. ಸೊ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಅಟ್ಟಿಲಕ್ಕಮ್ಮ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ, ಎಂಟ್ರೆನ್ಸ್ ಇದು ಅಟ್ಟಿಲಕ್ಕಮ್ಮ. ನೋಡಿ, ಅಜ್ಜಿ ತಾತಿಯರೆಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಅಟ್ಟಿಲಕ್ಕಮ್ಮ ದೇವಸ್ಥಾನ ಹತ್ರ ಬರ್ತಾಯಿದ್ದೀವಿ. ಇಲ್ಲಿ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡೋಣ. ಈಗ ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಇಲ್ಲೇ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಈಗ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗೋಣ. ಈಗ ಇದು ದೇವಸ್ಥಾನ ಎಂಟ್ರೆನ್ಸು, ಎಷ್ಟು ಚೆನ್ನಾಗಿದೆ ನೋಡಿ. ಅಟ್ಟಿಲಕ್ಕಮ್ಮ ದೇವಿ ದಿವ್ಯ ಕ್ಷೇತ್ರ. ಸೊ ಈ ದೇವಸ್ಥಾನ ಹತ್ರ ಬಂದರೆ ನನಗೇನೋ ಒಂಥರ ವೈಪು. ಆ ಎಂಟ್ರೆನ್ಸ್ ಹತ್ರನೇ ನಮಗೆ ಒಂದು ಪ್ರೇಯರು ಆಗಲಿ ಏನೇ ಆಗಲಿ ಎಲ್ಲ ವೈಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದು ಎಂಟ್ರೆನ್ಸ್. ಇಲ್ಲೊಂದು ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಒಳಗಡೆ ಹೋಗ್ತಾ ಇದ್ದೀನಿ. ಬಟ್ ನಾವು ಹೋಗೋ ಟೈಮಲ್ಲಿ ದೇವರು ಎಲ್ಲ ಕ್ಲೋಸ್ ಮಾಡಿದರು ಅಂದರೆ ಇನ್ನು ಪೂಜೆ 7:30-8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ದೇವ್ರನ್ನ ಕ್ಲೋಸ್ ಮಾಡ್ತಾರೆ, ಯಾರಿಗೂ ನೋಡೋಕ್ಕೆ ಬಿಡೋಲ್ಲ. ಆ ಟೈಮಲ್ಲಿ ನಾವು ಹೋಗಿದ್ದೀವಿ. ಬಟ್ ಏನೇ ಆಗಲಿ, ಆ ಟೈಮ್ ಕ್ಲೋಸ್ ಮಾಡಿದ್ರು ನಮಗೆ ದೇವ್ರ ದರ್ಶನ ಮಾಡ್ಕೊಳ್ಳೇಬೇಕಲ್ಲ. ದೇವ್ರ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಹಳೇ ಕಾಲದ ದೇವಸ್ಥಾನ. ಬಟ್ ನನಗೆ ಈ ದೇವಸ್ಥಾನ ಬಗ್ಗೆ ಅಷ್ಟು ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಅಷ್ಟೇ. ಇವಾಗ ದೇವ್ರ ಗರ್ಭಗುಡಿ ಹತ್ರ ಪೂಜೆ ನಡೀತಾಯಿತ್ತು. ಇಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಎಲ್ಲ ಬೇಡ್ಕೊಂಡು, ಈಗ ನೆಕ್ಸ್ಟು ನಾವು ಬೇರೆ ದೇವಸ್ಥಾನಕ್ಕೂ ಆಚೆ ಹೋಗೋಣ ಅಂಥೇಳಿ ನಮಸ್ಕಾರ ಮಾಡ್ಕೊಂಡು ಆಚೆ ಬರ್ತೀನಿ. ಆಚೆ ಬಂದಿದ ತಕ್ಷಣ ಒಂದು ವೀಡಿಯೋ ಮಾಡಿಕೊಂಡೆ. ಎಲ್ಲ ಹೂವಿನ ದಂಡಿ ಎಲ್ಲ ಫುಲ್ ಜನ, ಸಖತ್ ಜನ ಬರ್ತಾಯಿರ್ತಾರೆ. ಶುಕ್ರವಾರ ಒಳ್ಳೆ ಪೂಜೆ ನಡೀತಾ ಇರುತ್ತೆ. ಸೊ ಜನ ಜಾಸ್ತಿ ಇದ್ದರು. ಸೊ ಇಲ್ಲಿಂದ ನಾವು ಜಲಗೇರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಜಲಗೇರಮ್ಮನ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲೂ ಅಷ್ಟೇ, ಬಂದಾಗ ಒಂಥರ ಪಾಸಿಟಿವ್ ವೈಬ್. ನನಗೆ ಏನೇ ನೆಗೆಟಿವ್ ಇದ್ದರೂ ಪಟ್ಟಂತ ಪಾಸಿಟಿವ್ ವೈಬ್ಗೆ ಕನ್ವರ್ಟ್ ಆಗಿಬಿಡ್ತೀವಿ. ಇಲ್ಲಿ ಒಂದು ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಂದು ವೀಡಿಯೋ ಮಾಡಿಕೊಂಡು ಈಗ ಒಳಗಡೆ ಎಂಟ್ರೆನ್ಸ್ ತೊಗೊತೀನಿ. ಎಂಟ್ರೆನ್ಸ್ ಹತ್ರ ಹೋಗ್ತೀವಿ. ಸೊ ಎಂಟ್ರೆನ್ಸ್ ಹತ್ರ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಂಟ್ರೆನ್ಸ್ ಹತ್ರನೇ ನಿಮಗೆ ಪಾಸಿಟಿವ್ ವೈಬ್ ಬಂದೇ ಬರುತ್ತೆ. ಹೆಂಗೆ ಅಂದರೆ ನೋಡಿ, ವಿಡಿಯೋ ಎಂಟ್ರೆನ್ಸ್ ಹತ್ರ ಆ ದೇವರು ಎಂಟ್ರೆನ್ಸೇ ನಿಮಗೆ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಶುಕ್ರವಾರ ಬೇರೆ, ಜನ ಜಾಸ್ತಿ ಇರು. ಒಳ್ಳೆ ಪೂಜೆ. ನಾವು ಹೋಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಆಗಿತ್ತು. ಪೂಜೆ ನಡೀತಾ ಇತ್ತು. ನಾವು ಅದೇ ಟೈಮ್ಗೆ ಹೋದ್ವಿ. ಅಲ್ಲೊಂದು ಪ್ರದಕ್ಷಿಣೆ ಹಾಕೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ದೇವ್ರ ಹತ್ರ ಹೋಗ್ತೀವಿ. ನಿಮಗೆ ಗರ್ಭಗುಡಿದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇವಾಗ ಗರ್ಭಗುಡಿ ಹತ್ರ ಬಂದೆ. ಆ ದೇವ್ರಿಗೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. 3 ದೇವಿನೂ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಕ್ಕ ತಂಗಿರು ಎಲ್ಲ ಆ ಹೂದ ಅಲಂಕಾರ ಆಗಲಿ, ನಿಂಬೆಹಣ್ಣಿನ ಅಲಂಕಾರ ಆಗಲಿ. ಅದೇ ಟೈಮ್ಗೆ ಸ್ವಾಮೀಜಿ ಪೂಜೆ ಮಾಡಿದ್ರು. ನಾನು ಆ ಪೂಜೆ ಮಾಡಿದ್ರು. ನಾನು ಆರತಿ ತೊಗೊಂಡು ಎಲ್ಲ ಬೇಡ್ಕೊಂಡೆ. ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ ಅಂತ ಎಲ್ಲ ಬೇಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಮತ್ತು ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ. ದೇವ್ರದ್ದು ಎಷ್ಟು ಚೆನ್ನಾಗಿ ಫೋಟೋ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ದೇವ್ರದ್ದು ಎಂಟ್ರೆನ್ಸ್ ಹತ್ರ. ಅಕ್ಕ ತಂಗಿರು ಹಂಗೆ ಕೂತಿರೋ ಥರ ಕಾಣಿಸುತ್ತೆ ನಿಮಗೆ. ಅಲ್ಲಿಂದ ಮತ್ತೆ ಒಂದು ನಮಸ್ಕಾರ ಮಾಡ್ಕೊಂಡು ಎಲ್ಲ ಬೇಡ್ಕೊಂಡು ಈಗ ದೇವಸ್ಥಾನ ಆಚೆ ಹೋಗ್ತಿದ್ದೀನಿ. ಆಚೆಯಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟು ಮನೆಗೆ ಓಡೋಣ ಅಂತ ಬರ್ತಾಯಿದ್ದೀನಿ. ಆನ್ ದಿ ವೇ ಬರ್ತಾ ಎಲ್ಲನ ಮೈಂಡ್ ಫ್ರೆಶ್ ಆಗಲಿ, ಮೈಂಡ್ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕಾಫಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರುವಾಗ ನನಗೆ ಕಾಣಿಸಿದ್ದೆ, ಫಸ್ಟು ತಲೆಗೆ ಯೋಚನೆ ಬಂದಿದ್ದೆ ಎಂಪೈರ್ ಹೋಟೆಲ್ ಅಂತ. ಆಲ್ಮೋಸ್ಟ್ ಇಲ್ಲಿ ಯಡಿಯೂರು ರೂಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಎಂಪೈರ್ ಹೋಟೆಲ್ ಈಸ್ ಫೇಮಸ್ ಫಾರ್ ನಾನ್ ವೆಜ್ ಹೋಟೆಲು. ಅಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ನಾನ್ ವೆಜ್ ಹೋಟೆಲ್. ಬಟ್ ಇವತ್ತು ನಾನು ದೇವಸ್ಥಾನ ಮುಗಿಸ್ಕೊಂಬಂದೆ, ನಾನ್ ವೆಜ್ ಏನು ಬೇಡ ಅಂದ್ಕೊಂಡು ಕಾಫಿ ತೊಗೊಂಡು ಹೋಗೋಣ, ಕುಡ್ಕೊಂಡು ಹೋಗೋಣ ಅಂತ ಇವಾಗ ಹೋಟೆಲ್ ಹತ್ರ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಹೋಟೆಲ್ ಹತ್ರ ಯಾರನ್ನ ನಮ್ಮ ಫ್ರೆಂಡ್ಸ್ ಇದ್ದಾರೆ ಹೋಟ್ಲದು ಅಲ್ಲಿ. ಈಗ ಹೋಟೆಲ್ ಹತ್ರ ಬಂದೆ, ಇಲ್ಲಿ ಕಾಫಿದು ಒಂದಿದೆ ಅಲ್ಲಿ. ಸೊ ನಮ್ಮ ಫ್ರೆಂಡೇ ಅದು ಕಾಫಿ ಶಾಪ್ ಇದೆ. ಸೊ ಕಾಫಿ ಹತ್ರ ಇದಾನೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಆ ಲೈಟಿಂಗ್ಸ್ ಆಗಲಿ, ಹೋಟೆಲ್ ಎಂಟ್ರೆನ್ಸ್ ಹತ್ರನೇ ಒಳ್ಳೆ ಸಕ್ಕತ್ತಾಗಿದೆ. ನೋಡಿದ ತಕ್ಷಣ ಒಳಗಡೆ ಹೋಗೋಣ ಅನಿಸುತ್ತೆ. ಇವಾಗ ಬಂದೆ, ಇಲ್ಲೇ ಕಾಫಿ ಇದು ಇದೆ, AS ಟೀ ಪಾಯಿಂಟ್ ಅಂತ. ಸೊ ಇದು ನಮ್ಮ ಫ್ರೆಂಡ್ದೆ. ಯಾರನ್ನ ಈ ಸೈಡ್ ಬಂದರೆ ಒಂದ್ಸರಿ ವಿಸಿಟ್ ಹಾಕಿ. ಗಾಡಿ ಇಳಿದು ಕಾಫಿಗೆ ಹೇಳಿದೆ, ಮಗ ಕಾಫಿ ಕೊಡೋ ಅಂತ. ಸೊ ವೆಯ್ಟ್ ಮಾಡೋ ಅಂತ ಅಂದ ನನಗೆ. ಸೊ ವೆಯ್ಟ್ ಮಾಡ್ತಾಯಿದ್ದೆ. ಅದರಲ್ಲಿ ಕಾಫಿ ಇಲ್ಲ, ಮಿಲ್ಕೆ ಕೊಡು ಅಂತೇಳಿ ಮಿಲ್ಕ್ ತೊಗೊಂಡೆ. ಸೊ ಒಂದು ಮಿಲ್ಕ್ ಕುಡಿಯೋಣ ಅಂತೇಳಿ ಮಿಲ್ಕ್ ಕುಡಿದೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ಸ್ ಮುಗಿಯಿತು. ನೆಕ್ಸ್ಟ್ ವ್ಲಾಗ್ ಕಾಯ್ತಾ ಇದೆ. ಈಗ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವಾಗ ಎಂಪೈರ್ ಹೋಟ್ಲಲ್ಲಿ ಕಾಫಿ ಮುಗೀತು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.